ನಮ್ಮ ಬಾಡಿಲಿ ಸಣ್ಣ ಸಣ್ಣ ಚೇಂಜಸ್ಸಿಗೂ ತ್ರಿದೋಷಗಳೇ ಕಾರಣ. ಯಾವ ದೋಷ ಇಂಬ್ಯಾಲೆನ್ಸ್ ಆಗಿದೆ ಅಂತ ಐಡೆಂಟಿಫೈ ಮಾಡಿ ಡಯಟ್ ಅಂಡ್ ಲೈಫ್ ಸ್ಟೈಲ್‌ನ ಚೇಂಜಸ್ ಮಾಡ್ಕೊಳ್ಳೋದು ಇಸ್ ಬೇಸಿಕ್ಸ್ ಅಕಾರ್ಡಿಂಗ್ ಟು ಆಯುರ್ವೇದ. ಸೊ ವೆಲ್ಕಮ್ ಟು ಸೀರೀಸ್ ಆಫ್ ಸತ್ವರಸ ಎಪಿಸೋಡ್ 4 where we talk about sattvic food and culture where Ayurveda comes in touch. ಈ ಎಪಿಸೋಡ್ ಅಲ್ಲಿ ತ್ರಿದೋಷ ಇಂಬ್ಯಾಲೆನ್ಸ್ ಆದ್ರೆ ಏನಾಗುತ್ತೆ ಅಂಡ್ ಹೌ ಟು ಬ್ಯಾಲೆನ್ಸ್ ಇಟ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ವಾತ ಏನಾದ್ರೂ ಇಂಬ್ಯಾಲೆನ್ಸ್ ಆದ್ರೆ ನಮ್ಮ ಸ್ಕಿನ್ ಮತ್ತೆ ಲಿಪ್ಸ್ ಡ್ರೈ ಆಗಕ್ ಸ್ಟಾರ್ಟ್ ಆಗುತ್ತೆ ಅಂಡ್ ಆಲ್ಸೋ ಇಟ್ ಎಫೆಕ್ಟ್ಸ್ ಯುವರ್ ಮೆನ್ಸ್ಟ್ರುಯಲ್ ಸೈಕಲ್. ಯಾವಾಗ್ಲೂ ಸುಸ್ತು ಅನ್ಸೋದು, ನಿದ್ದೆ ಬರೋದಿಲ್ಲ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್. ಅಷ್ಟೇ ಅಲ್ಲ, ಜಾಯಿಂಟ್ಸ್ ಕೂಡ ಕಟಪಟ ಅಂತ ಸೌಂಡ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ, ಅಂದ್ರೆ ಕ್ರ್ಯಾಕಿಂಗ್ ಜಾಯಿಂಟ್ಸ್. ಹಾಗಿದ್ರೆ ವಾತನ ಹೇಗೆ ಬ್ಯಾಲೆನ್ಸ್ ಮಾಡೋದು? ಸಿಹಿ, ಹುಳಿ ಮತ್ತೆ ಉಪ್ಪು ಇರೋ ಆಹಾರನ ಚೂಸ್ ಮಾಡಬೇಕು. ಸ್ಕಿನ್ ಡ್ರೈ ಆಗೋದ್ರಿಂದ ಎಳ್ಳೆಣ್ಣೆಯಿಂದ ಮಸಾಜ್ ಮಾಡೋದು ಕೂಡ ಹೆಲ್ಪ್ ಮಾಡುತ್ತೆ ಅಂಡ್ ಯಾವ್ಯಾವ ಫುಡ್ ಐಟಮ್ಸ್ ತಗೋಬೇಕು ಅನ್ನೋದು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಆಗಿದೆ. ನೆಕ್ಸ್ಟ್ ಈಸ್ ಪಿತ್ತ ಏನಾದ್ರೂ ನೆತ್ತಿಗೇರಿದ್ರೆ ಅಂದ್ರೆ ಇಂಬ್ಯಾಲೆನ್ಸ್ ಆದ್ರೆ ಮೇನ್ ಆಗಿ ಹೇರ್ ಲಾಸ್ ಆಗತ್ತೆ, ದೇಹದಲ್ಲಿ ಬರ್ನಿಂಗ್ ಸೆನ್ಸೇಷನ್ಸ್ ಆಗೋದು, ಕಣ್ಣು ಬೆಳಕಿಗೆ ಸೆನ್ಸಿಟಿವ್ ಆಗೋದು, ಸಿಕ್ಕಾಪಟ್ಟೆ ಹಸುವು ಮತ್ತೆ ಬಾಯಾರಿಕೆ ಆಗುತ್ತೆ, ಸ್ಕಿನ್ ಅಂಡ್ ಸ್ಕ್ಯಾಲ್ಪ್ ಆಯಿಲಿ ಆಗಕ್ಕೆ ಸ್ಟಾರ್ಟ್ ಆಗತ್ತೆ. ಇನ್ನು ಅತಿಯಾದ್ರೆ ಕಣ್ಣು ಮತ್ತೆ ಚರ್ಮ ಹಳದಿ ಬಣ್ಣ ಆಗತ್ತೆ, ಅಂದ್ರೆ ಯೆಲ್ಲೋ ಡಿಸ್ಕಲರೇಷನ್. ಸೊ ಪಿತ್ತ ಬ್ಯಾಲೆನ್ಸ್ ಮಾಡೋದಕ್ಕೆ ಕಹಿ, ಒಗುರು ಮತ್ತೆ ಸಿಹಿ ಇರುವಂತ ಆಹಾರನ ಚೂಸ್ ಮಾಡ್ಬೇಕು. ಈಸಿಯಾಗಿ ಡೈಜೆಸ್ಟ್ ಆಗುವಂತ ಫುಡ್ ನ ಚೂಸ್ ಮಾಡ್ಬೇಕು. ಇನ್ನು ಹಗಲೊತ್ತಲ್ಲಿ ನಿದ್ದೆ ಮಾಡೋ ಅಭ್ಯಾಸ ಇದ್ರೆ ಬಿಡ್ಬೇಕಾಗತ್ತೆ. ನೆಕ್ಸ್ಟ್, ಕಫ ಏನಾದ್ರೂ ಇಂಬ್ಯಾಲೆನ್ಸ್ ಆದ್ರೆ ಬಾಡಿ ತುಂಬಾ ಹೆವಿ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಇನ್ನು ಎದೆ ಭಾಗ ಮತ್ತೆ ಮೂಗ್ನಲ್ಲಿ ಕಫ ಕಟ್ಟುತ್ತೆ, ತುಂಬಾ ತಲೆನೋವು ಬರುತ್ತೆ, ಹಾಗೆ ಮೆಟಬಾಲಿಸಮ್ ಕೂಡ ಕಮ್ಮಿ ಆಗುತ್ತೆ. ಸಾಲ್ಟಿ ಫುಡ್ ತಿನ್ಬೇಕು ಅನ್ಸೋದು, ಕೆಲವು ಸತಿ ಉಸಿರಾಟ ತೊಂದರೆ ಕೂಡ ಆಗುತ್ತೆ. ಆಕ್ಚುಲಿ ಕಫ ಬ್ಯಾಲೆನ್ಸ್ ಮಾಡೋದು ಇಸ್ ಅ ಟಾಸ್ಕ್. ಮೊದಲನೇ ಟಾಸ್ಕ್, ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಎದ್ದು ಎನರ್ಜೆಟಿಕ್ ಎಕ್ಸರ್ಸೈಸಸ್ ನ ಮಾಡೋದು, ವೇರ್ ಸೂರ್ಯ ನಮಸ್ಕಾರ ಇಸ್ ರೆಕಮೆಂಡೆಡ್. ಬಿಕಾಸ್ ಬಾಡಿಯಲ್ಲಿ ಹೀಟ್ ಜನರೇಟ್ ಆಗ್ತಿದ್ದಂಗೆ ಕಫ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಹಾಗೆ ಟೀ ತಗೊಳ್ಳೋದು, ಅಂದ್ರೆ ಚಾಪುಡಿ ಹಾಕಿರೋ ಟೀ ಅಲ್ಲ, ಹರ್ಬಲ್ ಟೀಸ್ ಕಫನ ಬ್ಯಾಲೆನ್ಸ್ ಸ್ಟೇಟಿಗೆ ತರೋಕೆ ಹೆಲ್ಪ್ ಮಾಡುತ್ತೆ. ನಮ್ಮ ಲೈಫ್ ಸ್ಟೈಲ್ ಹಾಗೆ ಡಯಟ್ ಅಲ್ಲಿ ಸಣ್ಣ ಪುಟ್ಟ ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ತ್ರಿದೋಷಗಳನ್ನ ಬ್ಯಾಲೆನ್ಸ್ ಅಲ್ಲಿ ಇಟ್ಕೋಬಹುದು. ರೆಕಮೆಂಡೆಡ್ ಫುಡ್ ಐಟಮ್ಸ್ ಅಕಾರ್ಡಿಂಗ್ ಟು ದೋಷ ಡಿಸ್ಕ್ರಿಪ್ಷನ್ ಅಲ್ಲಿದೆ, ಚೆಕ್ ಮಾಡಿ. ಸೊ ವಿ ವಿಲ್ ಮೀಟ್ ಇನ್ ನೆಕ್ಸ್ಟ್ ಎಪಿಸೋಡ್ ಆಫ್ ಸತ್ವರಸ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.